ಜನ ಉಳಿಲೂ ಇಲ್ಲ, ಸತ್ತೋದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಇವತ್ತು ಅನೇಕ ಕಡೆ ಇದು ಮುಂದುವರೆದಂಥ ಸ್ಥಿತಿನ ಅದ. ಅದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಸರ್ಕಾರ ಅಟ್ಲೀಸ್ಟ್ ವಿದ್ಯಾರ್ಥಿ ವೇತನ ಅವ್ರು ಏನು ಪೇ ಮಾಡಿರ್ತಾರ ಈ ಒಂದು ಅಡ್ಮಿಷನ್ ಸಂದರ್ಭದಲ್ಲ, ಅಥವಾ ಏನು ಫೀಸ್ ಇರ್ತದೆ ಅದನ್ನು ಮಾಫಿ ಮಾಡಿದ್ರೆ ಅಷ್ಟು ಕಲಿತಾರಂತ. ಹೇಗಾದ್ರು ಮಾಡಿದ್ರೆ ಊಟದ್ದು ಏನೋ ವ್ಯವಸ್ಥೆ ಮಾಡ್ಕೊಂಡು ಅವ್ರು ಬದುಕ್ತಾ ಇರ್ತಾರೆ. ಅದನ್ನು ಮಾಡೋ ಜೊತೆಗೆ ಇದಷ್ಟು ಮಾಡಿದ್ರೆ ಇನ್ನೂ ಯೋಗ್ಯ ಆಗ್ತದೆ. ಮತ್ತು ರಿಸರ್ವೇಷನ್ದೊಳಗೆ ಮತ್ತು ಇನ್ನೊಂದು ಮಾತು ಭಾಳ ಗಮನಿಸ್ಬೇಕಾಗಿಲ್ಲ, SC ST ಆದಷ್ಟು ಹುಡುಗರು ಮತ್ತು OBC ಸಹಿತ ಹುಡುಗರು ಭಾಳಷ್ಟು ಹುಡುಗರು ಸೆಲೆಕ್ಷನ್ ಆಗೋದು ಭಾಳ ಕಷ್ಟ ಅದ ಅನ್ನುವಂಥದ್ದು, ಕಷ್ಟ ಆಗಿದೆ ಅನ್ನೋದು ಅಷ್ಟು ಸಹಿತದೆ. ಯಾಕಪ್ಪ ಅಂತಂದ್ರೆ ಆ ಪ್ರಮಾಣದ ವಿದ್ವತ್ತ, ಆ ಪ್ರಮಾಣದ ಜ್ಞಾನ ಇವತ್ತು ಈ ಕೋಚಿಂಗ್ ಕ್ಲಾಸ್ಗಳಿಂದ ಕೆಲವು ಜನ ಸಿಗೋದ್ರಿಂದಾಗಿ ಅಲ್ಲಿ ಸೆಲೆಕ್ಷನ್ ಆಗೋದು ಭಾಳ ಕಷ್ಟ ಅದ. ಕಷ್ಟ ಅದು ಬಂದು ಮಕ್ಕಳಿಗೆ ಇನ್ನು ಮತ್ತಷ್ಟು ಕಷ್ಟ, ಬದುಕು ಹಿಡಿಯೋದು ಕಷ್ಟ, ಶಿಷ್ಯ ವೇತನ ಬರೋದು ಕಷ್ಟ. ಶಿಷ್ಯ ವೇತನ ಕೊಡ್ತೀವಪ್ಪ ನಾವು ಮಾಡ್ತೀವಿ ಅಂತ ಹೇಳ್ತಾರೋ ಅದೂ ಇಲ್ಲ. ಮತ್ತು ಫ್ರೀ ಇದಂತೆ ಕನಸಿನ ಮಾತು, ಫ್ರೀಯಾಗಿ ಎಲ್ಲರಿಗೂ ಕಲಿಸ್ಬೇಕಪ್ಪ, ಅವ್ರನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅದೇನು ಮುಷ್ಟಿ ಆಗಲಿಕ್ಕಿಲ್ಲ ಅನ್ನಿಸ್ತದೆ ಇವರೆಲ್ಲ ಮಾಡೋದು ನೋಡಿದಾಗ. ಅದ್ರ ತಮ್ಮ ಕೆಲಸಕ್ಕಾಗಿ ಸಾಕಷ್ಟು ಖರ್ಚು ಮಾಡ್ಕೊಳ್ತಾರೆ. ನೋಡಿರಿ, ಇವತ್ತು ನಮ್ಮ ಸಿದ್ದರಾಮಯ್ಯ ಆಸ್ತಿ 52 ಕೋಟಿ ರೂಪಾಯಿ ಆಸ್ತಿ, ಮತ್ತು ಇನ್ನೂ ಉಳಿದ ಸಚಿವರದ್ದು ಯಾವ ರೀತಿ ಇರಬೇಕು ಅವ್ರದ್ದು. ಎಲ್ಲ ತಮ್ಮ ಬೇಳೆ ಬೇಯಿಸುವ ಸಲುವಾಗಿ ಈ ಒಂದು ಅಧಿಕಾರ ದುರುಪಯೋಗ ಸದುಪಯೋಗ ಮಾಡ್ಕೊಳ್ತಾರೆ. ಅದು ಶಿಕ್ಷಣಕ್ಕಾಗಿ ಇವರು ಒಂದಿಷ್ಟು ಉನ್ನತ ಶಿಕ್ಷಣಕ್ಕೆ ದುಡ್ಡು ತೆಗೆದಿಟ್ಟಿದ್ರೆ ಏನೊಂದು 5-10 ಸಾವಿರ ಕೋಟಿ ದೊಡ್ಡ ಅಮೌಂಟ್ ಏನಲ್ಲ. ಇಲ್ಲಿ ನೋಡಿರಿ, ಒಂದು ಕೇಂದ್ರ ಸರ್ಕಾರದ ಕಾಲೇಜುಗಳು ಕಳೆದ ವರ್ಷ ಬಾಕಿ ಉಳಿಸಿದ ವಿದ್ಯಾರ್ಥಿ ವೇತನ 1,10,00,000 ಇದ್ರೆ ಇನ್ನೊಂದು 60,000 ಏನಪ್ಪ ಅಂತಂದ್ರೆ ಏನು ರಾಜ್ಯ ಸರ್ಕಾರದ ಕಾಲೇಜುಗಳಿಂದ 67,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಇಲ್ಲೇ ಈ ದುಡ್ಡು ಅಂದ್ರೆ 67,000 ಒಂದು ಜೊತೆಗೆ 1,10,00,000 ಇದು ಬಾಕಿ ಇಟ್ಕೊಂಡಾರ ವಿದ್ಯಾರ್ಥಿಗಳು ಕೊಡುವಂಥದ್ದನ್ನು. ಈ ಭಾಗ್ಯ ಉಳಿಸ್ಕೊಳ್ಳಾರ್ದು ಕೊಟ್ಟಿದ್ರೆ ಅಟ್ಲೀಸ್ಟ್ ಆ ಮಕ್ಕಳ ನೆಮ್ಮದಿಯಿಂದ ಕಲಿಬೋದಿತ್ತು ಅನ್ನೋದು ಇಲ್ಲೊಂದು ನಿಮ್ಗೆ ದಾಖಲೆ ಮೂಲಕ ಹೇಳುವಂಥದ್ದು. ಮತ್ತು ಈ ದಿಶೆಯಲ್ಲಿ ಸರ್ಕಾರವನ್ನು ಎಚ್ಚರಗೊಂಡ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಆದಷ್ಟು ಶೀಘ್ರ ಬಿಡುಗಡೆ ಮಾಡಿ ಅವ್ರ ಎಜುಕೇಷನ್ಗೆ ಹೆಲ್ಪ್ ಆದ ಭಾಳ ಉತ್ತಮ. ಇನ್ನೂ ಹೆಚ್ಚು ಮಾಡಿದ್ರೆ ಉತ್ತಮಕರ. ಆದರೆ ಇದ್ದಿದ್ದೇ ಕೊಡ್ತಾ ಇಲ್ಲ ಸರ್ಕಾರ ಅಂದಾಗ ಅದನ್ನಾದರೂ ಬಿಡುಗಡೆ ಮಾಡಲಿ ಅನ್ನೋದು ಈ ಸಂದರ್ಭದಲ್ಲಿ ಒತ್ತಡ. ಇದು ಇವತ್ತಿನ ವಿದ್ಯಾರ್ಥಿನಿಯರ ಸಂಕಷ್ಟದ ಸ್ಥಿತಿ. ಅದರಲ್ಲೂ ಪ್ರೊಫೆಷ್ನಲ್ ಕೋರ್ಸ್ ವೃತ್ತಿಪರ ಇದು MBBS ಮತ್ತು BEಗಳ ಪರಿಸ್ಥಿತಿ ಹಿಂಗದ. ಇನ್ನು ಉಳಿದವ್ರದಂತೆ ಎಲ್ಲಿ ಅವರು ಇತ್ತೀಚೆಗಂತ ಯಾರು ಶಿಷ್ಯವೇತನ ಪಡೆಯೂ ಸಹಿತ ನಾವು ಕೇಳ್ತಾ ಇಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ H16 ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.